ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಈ ಬಗ್ಗೆ ಮಾತನಾಡಿರೋ ಪ್ರತಾಪ್ ಸಿಂಹ, ಮಹಾರಾಜರಿಗೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ನಾನೇನು ಸಾಯೋವರೆಗೂ ಪಾಲಿಟಿಕ್ಸ್ ಮಾಡೋದಕ್ಕೆ ಬಂದಿಲ್ಲ, ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದೇನೆ. ನಾನು ಸತ್ತ ಮೇಲೂ ಮೈಸೂರಿನ ಜನ ನನ್ನ ನೆನಪಿಟ್ಟುಕೊಳ್ಳುವಂಥ ಕೆಲಸ ಮಾಡಿದ್ದೇನೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಯಾರೂ ಬೇಸರ ಪಟ್ಕೋಬೇಡಿ, ನಾವೆಲ್ಲ ಜೊತೆಯಾಗಿ ಇದ್ದು ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಮೈಸೂರಿನ ಜನರ ಋಣ ಇದೆ. ನಾನು ನಾಳೆ ಬೆಳಗ್ಗೆ ಸತ್ರನೂ ಕೂಡ ಸಂಸದನಾಗಿ ಸಾಯ್ತೀನಿ. ನಾಳೆ ಬೆಳಗ್ಗೆ ಸತ್ರನೂ ಕೂಡ ಜನ ನಂದು 100 ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ಮೈಸೂರು ಹೈವೇನ ಹೇಳ್ತಾರೆ, ಏರ್ಪೋರ್ಟನ್ನು ಹೇಳ್ತಾರೆ, ಮೈಸೂರು ರಿಂಗ್ ರೋಡನ್ನು ಹೇಳಬೇಕಾಗುತ್ತೆ, ಪಾಸ್ಪೋರ್ಟ್ ಸೇವಾ ಕೇಂದ್ರನ ಹೇಳಬೇಕಾಗುತ್ತೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಹೇಳಬೇಕಾಗುತ್ತೆ, ರೈಲ್ವೆ ಸ್ಟೇಷನಲ್ಲಿ ತಂದಿರುವಂಥ 13 ಹೊಸ ಟ್ರೈನ್ಗಳನ್ನು ಹೇಳಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿದವನು ಪ್ರತಾಪ್ ಸಿಂಹ ಅಂತ ಹೇಳಲೇಬೇಕಾಗುತ್ತೆ. ಹಾಗೆ ಇಷ್ಟೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಶಾಶ್ವತವಾಗಿ ನಾನು ಸತ್ತ ಮೇಲೂ ಬದುಕುವಂತಹ ಒಂದು ಹೆಸರನ್ನು ಪಡ್ಕೊಳ್ಳೋದಕ್ಕೆ ಈ ಕೊಡಗು ಮೈಸೂರು ಜನ ನನಗೆ ಅವಕಾಶ ಮಾಡಿಕೊಟ್ಟಿದ್ವಿ. ನಿಮ್ಮ ಋಣನ ನಾನು ಯಾವತ್ತೂ ನಾನು ಬದುಕಿರೋವರೆಗೂ ತೀರ್ಸೋಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಂದು ಜನ್ಮಭೂಮಿ ಮೈಸೂರಲ್ಲ, ಆದರೆ ನನ್ನ ಕರ್ಮಭೂಮಿ ಮತ್ತು ರುದ್ರಭೂಮಿ 2 ಮೈಸೂರು ಅಂತ ಹೇಳಿದ್ದೆ. ನಾನು ಇಲ್ಲೇ ಇರೋದು, ಇಲ್ಲೇ ಸಾಯೋದು. ಕೊಡಗು ನಮ್ಮಿಂದ ಏನೇ ತಪ್ಪಿದ್ದರೂ ಕ್ಷಮಿಸಿ, ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡ್ತಾರೆ, ದೇವೇಗೌಡರ ಹೆಸರು ಉಳಿಸೋದಕ್ಕೆ ಈ ಮೈತ್ರಿ ತೀರ್ಮಾನ ಮಾಡಿದ್ದೀವಿ ಅಂಥೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ನಾನು ಬಿಜೆಪಿ ನಾಯಕರ ಮನೆಗೆ ಹೋದವನಲ್ಲ, ನಾವು ತಪ್ಪು ಮಾಡಿದ್ರೆ ಕಾರ್ಯಕರ್ತರ ಕ್ಷಮೆ ಕೇಳ್ತೀನಿ ಅಂಥೇಳಿ ಪ್ರಜ್ವಲ್ ಪಕ್ಕ ನಿಂತು ಕಣ್ಣೀರು ಹಾಕಿದ್ರು. ಜಿಲ್ಲೆಗೆ ನಾನು ಏನಾದರೂ ಒಂದು ಸಣ್ಣ ಸೇವೆ ಮಾಡಿದ್ದೇನೆ ಅಂತಕ್ಕಂಥ ನಿಮ್ಮಲ್ಲಿನ ಭಾವನೆ ಇದೆ. ಹಲವಾರು ಬದಲಾವಣೆ ಮಾಡೇ ಮಾಡ್ತೀವಿ. ಕಳೆದ ಪೀಡಿಸುತ್ತಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಹಾಸನ ವಿಧಾನಸಭೆಯಲ್ಲಿ ಅಭ್ಯರ್ಥಿಗಳಾಗಿ